4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯುವುದು, ವಿದ್ಯುತ್ ತಿದ್ದುಪಡಿ ಕಾಯ್ದೆ, ಬೀಜ ಮಸೂದೆ, ಭೂ ಸ್ವಾಧೀನ ತಿದ್ದುಪಡಿ ಸೇರಿದಂತೆ ವಿವಿಧ ಕಾಯ್ದೆಗಳ ರದ್ದುಪಡಿಸುವುದು, ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಮುಂದಿಟ್ಟುಕೊಂಡು ಕರೆ ನೀಡಿದ್ದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಕಾರ್ಮಿಕ ರೈತ ವಿವಿಧ ಸಂಘಟನೆಯಿಂದ ಅಂಚೆ ಕಚೇರಿಗೆ ಮುತ್ತಿಗೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. 29 ಕಾರ್ಮಿಕ ಕಾನೂನು ರದ್ದು ಮಾಡಿ 4 ಸಂಹಿತೆ ಜಾರಿಗೊಳಿಸಿರುವುದು ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ ತರ್ತಾ ಇದೆ. ಗುತ್ತಿಗೆ ಮಿತಿ ಹೆಚ್ಚಳ, ಸ್ಥಾಯಿ ಆದೇಶ ಅನ್ವಯಿಸದಿರುವುದು ಹಾಗೂ ಮುಷ್ಕರ ಹಕ್ಕಿನ ಮೇಲಿನ ನಿಯಂತ್ರಣಗಳು ಕಾರ್ಮಿಕ ವಿರೋಧಿ ಕ್ರಮಗಳೆಂದರು. ನರೇಗಾ ದುರ್ಬಲಗೊಳಿಸುವುದು ಮತ್ತು ಬೆಂಬಲ ಬೆಲೆ ಸಮಸ್ಯೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಅವರು ಹೇಳಿದ್ದಾರೆ. ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ಈ ಮುಷ್ಕರ ಕೇವಲ ಕಾರ್ಮಿಕರ ಬೇಡಿಕೆಗಳು, ರೈತರ ಬೇಡಿಕೆಗಳಿಗೋಸ್ಕರ ನಡೀತಿರೋ ಮುಷ್ಕರ ಅಲ್ಲ. ಇದು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಕರಾಳ ಕಾರ್ಮಿಕ ಸಂಹಿತೆಗಳು ಮತ್ತು ರೈತರಿಂದ ಬಲವಂತವಾಗಿ ಭೂಸ್ವಾಧೀನ ಮಾಡ್ತಾ ಇರತಕ್ಕಂಥ ನೀತಿಗಳು, ಅಮೇರಿಕ ಮತ್ತು ಭಾರತದ ಟ್ರೇಡ್ ಒಪ್ಪಂದ, NRGಯನ್ನು ರದ್ದು ಮಾಡಿರ್ತಕ್ಕಂಥದ್ದು, ಇಡೀ ಹಣಕಾಸು ವಲಯವನ್ನು ಖಾಸಗೀಕರಣ ಮಾಡ್ತಕ್ಕಂಥ ನೀತಿಗಳು, ಇವೆಲ್ಲದರ ವಿರುದ್ಧ, ಬೆಲೆ ಏರಿಕೆ ನೀತಿ ಎಲ್ಲದರ ವಿರುದ್ಧ ಇವತ್ತು ಇಡೀ ದೇಶದ ರೈತರು, ಕಾರ್ಮಿಕ ಸಂಘಟನೆ ಜಂಟಿ ಸಮಿತಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ, ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾಯಿದ್ವಿ. ಅಂದರೆ ಇವತ್ತು ಇಡೀ ದೇಶ ನಿರ್ಮಾಣ ಮಾಡ್ತಕ್ಕಂಥ, ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರು ಮತ್ತು ರೈತರ, ಕೂಲಿಕಾರರ ಎಲ್ಲ ಹಕ್ಕುಗಳನ್ನ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇಲ್ದಂಗಾಗಿದೆ. ಈ 4 ಕಾರ್ಮಿಕ ಸಂಹಿತೆಗಳು ನೇರವಾಗಿ ಕಾರ್ಮಿಕರ ಮೇಲೆ ಮಾಡಿರ್ತಕ್ಕಂಥ ದಾಳಿಗಳು. ಇನ್ನು ಮುಂದೆ ಕಾರ್ಮಿಕ ಇಲಾಖೆಗೆ ಯಾವ ಅಧಿಕಾರವೂ ಇರೋದಿಲ್ಲ. ಕಾರ್ಮಿಕರಿಗೆ ಅನ್ಯಾಯ ಆದಾಗ ಕಾರ್ಮಿಕರು ದೂರು ಕೊಡ್ತಕ್ಕಂಥ ಯಾವ ಇಲಾಖೆಯೂ ಕೂಡ ಇರೋದಿಲ್ಲ. ಈ ಸಂದರ್ಭದಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಸಿಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ರೈತ ಮುಖಂಡ ಬಾಬು, ಬ್ಯಾಂಕ್ ನೌಕರರ ಸಂಘದ ಪರಮಶಿವಯ್ಯ, ಆರ್ ಕುಮಾರ್, ದಲಿತ ಮುಖಂಡರಾದ ರಾಜಶೇಖರ್, ಈರೇಶ್ ಹಿರೇಹಳ್ಳಿ, ವಿಮಾ ನೌಕರರ ಸಂಘದ ವಿಶ್ವನಾಥ್, ರವಿಕುಮಾರ್, ಸಂವಿಧಾನ ಓದು ಅಭಿಯಾನದ ರಾಜುಗುರೂರು, ಸಿಐಟಿಯು ಅರವಿಂದ್, ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಇತರರು ಉಪಸ್ಥಿತರಿದ್ದರು.